ಒಂದು ಸುಂದರ ಹಳ್ಳಿಯಲ್ಲಿ ಶಿವು ಎಂಬ ಬಡ ಹುಡುಗ ಇದ್ದ. ಅವನ ಮನೆ ಪರಿಸ್ಥಿತಿ ಸರಿಯಾಗಿರಲಿಲ್ಲ, ಆದರೆ ಅವನ ಮನಸ್ಸು ತುಂಬಾ ಒಳ್ಳೆಯದು. ಶಿವು ಪ್ರತಿದಿನ ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಒಂದು ಒಣಗಿದ ಸಸಿಯನ್ನು ನೋಡುತ್ತಿದ್ದ. ಯಾರೂ ಅದನ್ನು ಗಮನಿಸುತ್ತಿರಲಿಲ್ಲ. ಒಂದು ದಿನ ಶಿವು ಯೋಚಿಸಿದ, ಇದಕ್ಕೆ ನಾನು ನೀರು ಹಾಕಿದ್ರೆ ಬದುಕಬಹುದಲ್ವಾ? ಆ ದಿನದಿಂದ ಪ್ರತಿದಿನ ಶಾಲೆಗೆ ಹೋಗುವಾಗ ಮತ್ತು ಬರುತ್ತಾ ಶಿವು ಆ ಸಸಿಗೆ ನೀರು ಹಾಕಲು ಶುರು ಮಾಡಿದ. ಹಳ್ಳಿಯವರು ಅವನನ್ನು ನೋಡಿ ನಗುತ್ತಿದ್ದರು. ಏನು ಪ್ರಯೋಜನ, ಅದು ಒಣಗಿ ಹೋಗುತ್ತದೆ ಎಂದು ಕೆಲವರು ಹೇಳುತ್ತಿದ್ದರು. ಆದರೆ ಶಿವು ನಿಲ್ಲಲಿಲ್ಲ. ದಿನಗಳು ಕಳೆದವು, ವಾರಗಳು ಕಳೆದವು. ಒಂದು ದಿನ ಸಸಿಯಲ್ಲಿ ಚಿಕ್ಕ ಹಸಿರು ಎಲೆಗಳು ಮೂಡಿದವು. ಶಿವು ತುಂಬಾ ಖುಷಿಪಟ್ಟ. ಅವನು ಇನ್ನೂ ಹೆಚ್ಚು ಜತ್ನದಿಂದ ನೀರು ಹಾಕುತ್ತಿದ್ದ. ನಿಧಾನವಾಗಿ ಆ ಸಸಿ ದೊಡ್ಡ ಮರವಾಗಿ ಬೆಳೆದಿತು. ಕೆಲವು ತಿಂಗಳುಗಳ ನಂತರ ಬೇಸಿಗೆ ತುಂಬಾ ಜೋರಾಯಿತು. ಹಳ್ಳಿಯವರು ಬಿಸಿಲಿನಲ್ಲಿ ಕಂಗೆಟ್ಟರು. ಆ ಸಮಯದಲ್ಲಿ ಎಲ್ಲರೂ ಆ ದೊಡ್ಡ ಮರದ ನೆರಳಿಗೆ ಬಂದು ಕುಳಿತರು. ಅವರಿಗೆ ಆಗ ಗೊತ್ತಾಯಿತು, ಈ ಮರ ಇದ್ದದ್ದು ಶಿವುನಿಂದ. ಹಳ್ಳಿಯ ಹಿರಿಯರು ಶಿವುವನ್ನು ಕರೆದು ಹೇಳಿದರು, ಮಗನೇ, ನೀನು ಮಾಡಿದ ಚಿಕ್ಕ ಕೆಲಸ ಇಂದು ಎಲ್ಲರಿಗೂ ಉಪಯೋಗವಾಗಿದೆ. ಶಿವು ನಗುತ್ತಾ ಹೇಳಿದ, ಒಳ್ಳೆಯ ಕೆಲಸ ಯಾವತ್ತೂ ವ್ಯರ್ಥ ಆಗಲ್ಲ ಅಜ್ಜ.